ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಜನತೆಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳು ಬೀಗ ಹಾಕಿವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯ PDO ಹಾಗೂ ಗ್ರಾಮ ಪಂಚಾಯಿತಿಯಿಂದ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಮೆಂಬರ್ಗಳು ಅಂದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಗ್ರಾಮ ಪಂಚಾಯಿತಿಯ ಎಲೆಕ್ಷನ್ ನಲ್ಲಿ ಏನ್ ಬೇಕು ಏನ್ ಬೇಡ ಅಂತಂದು ಯೋಚನೆ ಮಾಡೋದಿಲ್ಲ. ಗೆದ್ದಾದ್ಮೇಲೆ ಜನಗಳಿಗೋಸ್ಕರ ಏನ್ ಮಾಡಿದೀವಿ ಅಂತಲೂ ಕೇಳೋದು ಬೇಡ. ಪ್ರತಿ ತಿಂಗಳು ಅವರ ಬೇಡಿಕೆಗಳನ್ನ ಅಂದ್ರೆ ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಆಯ್ತು. ಈಗಾಗಲೇ ಹಿಂದೆ ಏನು MLAಗಳು MP ಗಳು ಒಂದೇ ಬಾರಿಗೆ ಸುಮಾರು 6% ಅಂದ್ರೆ 40,000-50,000 ಸಂಬಳ, ಅಂದ್ರೆ ಗೌರವಧನ ಅಂತ ಹೇಳ್ತಾರೆ, ಇಂಡೈರೆಕ್ಟ್ ಆಗಿ ಅದಕ್ಕೆ ಸಂಬಳ ಅಂತ ನಾವು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಅವರಿಗೆ ಪ್ರತಿ ತಿಂಗಳು ಸಹ ಅವರ ಅಕೌಂಟಿಗೆ ಪಾವತಿ ಆಗುತ್ತೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು, ಕೋಟಿಗಟ್ಟಲೆ ಹಣ ಖರ್ಚು ಮಾಡಿರ್ತಾರಲ್ಲ, ಇವ್ರ ಸಂಬಳ ಗಿಂಬಳದಾಗ ಬರೋದಿಲ್ಲ ಸ್ವಾಮಿ. ಇವ್ರಿಗೆಲ್ಲ ಬರೋದು ಅಕ್ರಮವಾಗಿ ಸೈಟ್ಗಳನ್ನ ಮಾರಾಟ ಮಾಡೋದು, ಜಾಗಗಳನ್ನ ನುಂಗಿ ನೀರು ಕುಡಿಯೋದು, ಸರ್ಕಾರಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಸರ್ಕಾರಕ್ಕೆ ಬೇಕಾದಂತಹ ಅಧಿಕಾರಗಳನ್ನ ಲಂಚ ಕೊಟ್ಟು ಖರೀದಿ ಮಾಡ್ಕೊಳ್ಳೋದು, ಇದು ರಾಜಕಾರಣಿಗಳ ಕೆಲಸ. ದೊಡ್ಡವರೆಲ್ಲ ದೊಡ್ಡದಾಗೆ ಮಾಡ್ತಾರೆ ಬಿಡಿ. ಈ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲಿಂದ ಬರ್ಬೇಕು ಹೇಳಿ ಹಣ? ಈ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಹಣ ನರೇಗದ್ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಹೊಡ್ಕೊಂಡು ತಿಂದ್ಬಿಟ್ಟಿದ್ದಾರೆ. 15ನೇ ಹಣಕಾಸಿನ ನರೇಗಾದಲ್ಲಿ ನಡೆದಿರ್ತಕ್ಕಂಥ ಕೆಲಸಗಳ ಪಟ್ಟಿ ಯಾರು ಕೊಡೋದಕ್ಕೆ ಸಿದ್ಧವಾಗಿಲ್ಲ. PDOಗಳು ಇವತ್ತು ಕೇಳಿದ್ರೆ ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತಂದು ದಿನದಿಂದ ದಿನಕ್ಕೆ. ಯಾಕೆ ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ ಇರ್ತಕ್ಕಂಥ ಅಧಿಕಾರಿ ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ ಇನ್ನೊಂದು ಟೈಮ್ ಹೋದಾಗ. ಅಂದ್ರೆ ಇದನ್ನೆಲ್ಲ ನೋಡ್ಕೊಂತ ಹೋದ್ರೆ ಏನಾಗುತ್ತೆ, ರಾಜಕೀಯ ಹಣ ಮಾಡ್ಲಿಕ್ಕೆ ಮಾತ್ರ ಬರಬೇಕು, ಸಮಾಜ ಸೇವೆ ಮಾಡ್ಲಿಕ್ಕೆ ಬರಬಾರ್ದು ಅನ್ನೋದನ್ನ ನೇರವಾಗಿ ನೀವು ನೋಡ್ಬೋದು. ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕ್ಲೋಸ್ ಆಗಿದಾವಲ್ಲ, ಯಾರಿಗೆ ಬಹಳ ತೊಂದರೆ ಆಗ್ತಾ ಇದೆ ಹೇಳಿ? ಈ ಸ್ವತ್ತು ಮಾಡಬೇಕು ಅಂತ ಹೇಳಿದ್ರಲ್ಲ, ಈ ಸ್ವತ್ತು ಎಷ್ಟಾಗಿದಾವೆ ಹೇಳಿ ಟೋಟಲ್ ಆಗಿ? ಇದಕ್ಕೆಲ್ಲ ಯಾರು ಹೊಣೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನತೆ ಅರ್ಥ ಮಾಡ್ಕೋಬೇಕು. ಗ್ರಾಮ ಪಂಚಾಯತಿ PDO ಅರ್ಥ ಮಾಡ್ಕೊಳ್ಳಲ್ಲ, ಸೆಕ್ರೆಟರಿ ಅರ್ಥ ಮಾಡ್ಕೊಳ್ಳಲ್ಲ, VA ಅರ್ಥ ಮಾಡ್ಕೊಳ್ಳಲ್ಲ, RA ಅರ್ಥ ಮಾಡ್ಕೊಳ್ಳಲ್ಲ, EO ಅರ್ಥ ಮಾಡ್ಕೊಳ್ಳಲ್ಲ, CEO ಅರ್ಥ ಮಾಡ್ಕೊಳ್ಳಲ್ಲ, ಜಿಲ್ಲಾಧಿಕಾರಿಗಳು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಒಂದು ವ್ಯವಸ್ಥೆನೇ ಬದಲಾವಣೆ ಆಗ್ಬಿಟ್ಟಿದೆ. ಆ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನೀವು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಚೂಸಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ವ್ಯಕ್ತಿಗಳನ್ನ ಆಯ್ಕೆ ಮಾಡೋ ತಾಕತ್ ನಿಮಗಿರ್ಬೇಕು. ಪ್ರತಿಯೊಬ್ರು ಅಷ್ಟೇನೆ. ನಾನು ಹೇಳೋದು, ಗ್ರಾಮ ಪಂಚಾಯಿತಿಯಲ್ಲಿ ಯಾರಾದ್ರೂ ಚುನಾವಣೆ ನಿಂತ್ಕೊಂತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಆ ಗ್ರಾಮದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರಬೇಕು, ಸ್ಪಂದಿಸ್ತಾ ಇರಬೇಕು. ಅವನು ನಿಜವಾದ ಗ್ರಾಮ ಪಂಚಾಯಿತಿಯ ಸದಸ್ಯ. ಆ ಗ್ರಾಮ ಪಂಚಾಯಿತಿಯ ಸದಸ್ಯ ಆ ಊರಿನ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬೇಕಾಗಿರ್ತಕ್ಕಂಥದ್ದು ಅವನ ಕಾಯಕ. ಇವತ್ತು ಅದು ಯಾವುದು ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹೋಗಿ ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಹೊಂದಿರ್ತಕ್ಕಂಥ ಪ್ರಜೆಗಳೇ, ನಿಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರ್ ಕೆಲಸ ನೀವು ಹೇಳಿದ್ದನ್ನು ಮಾಡುವುದು. ಈಗ ಅವರು ಪೇಮೆಂಟ್ಗೋಸ್ಕರ, ಅವರ ಸೌಕರ್ಯಕ್ಕೋಸ್ಕರ, ಅವರ ಸವಲತ್ತಿಗೋಸ್ಕರ ಮಾಡ್ತಾ ಇದ್ದಾರೆ. ಅದಾಗುತ್ತೆ. ಯಾಕೆಂದ್ರೆ ರಾಜಕೀಯನೇ ನಾಟಕೀಯ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪಿದ್ರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ.